ವೀಕ್ಷಕ ನಮಸ್ಕಾರ, ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ. ಹಾಗಾಗಿ ಇವತ್ತೇನು ನೋಡ್ತಾ ಇದ್ದೀರಾ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಿಶೇಷತೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೈಸೂರಿನಲ್ಲಿ ಇರುವಂಥದ್ದು, ಹಾಗೇನೆ ಇವತ್ತು ಇಡೀ ರಾಜ್ಯದಲ್ಲಿ ಶಬರಿಮಲೆ ಹೋಗಿರುವಂಥ ಎಲ್ಲ ಭಕ್ತಾದಿಗಳು ಕೂಡ ನಾವು ಒಂದು ಶುಭ ಹಾರೈಸೋಣ. ಜೊತೆಗೆ ನಮ್ಮ ಇದು ಯಾವ ಏರಿಯಾ ಸರ್ ಇದು? KG ಕೊಪ್ಪಲು ಜಯನಗರ. ಹಾಗಾಗಿ ನಮ್ಮ ಆಫೀಸ್ ಹಿಂಭಾಗದಲ್ಲಿರುವಂಥ ಒಂದು ದೇವಸ್ಥಾನ. ಅಚಾನಕ್ಕಾಗಿ ದೇವಸ್ಥಾನಕ್ಕೆ ನಾವು ಬರ್ತೀವಿ, ನಾವು ಮತ್ತು ನಮ್ಮ ಯುವಕರ ಮಿತ್ರ ಪತ್ರಿಕೆ ಕುಮಾರ್ ಅವರು ಎಲ್ಲ ಗುರು ಹಿರಿಯರು ಕೂಡ ಪರಿಚಯ ಆಗ್ತಾರೆ. ಇವತ್ತು ನೋಡಿ, ಒಂದು ದೇವರ ಅನುಗ್ರಹ ಅಂತ ಕಾಣುತ್ತೆ, ಆ ಭಗವಂತನೇ ನಮ್ಮನ್ನು ಕರ್ಸ್ಕೊಂಡಿರ್ಬೋದು ಅಂತ ಕಾಣುತ್ತೆ, ಮೋಸ್ಟ್ಲಿ ಅಯ್ಯಪ್ಪನೇ. ಹಾಗಾಗಿ ಇಷ್ಟು ಜನ ಎಲ್ಲ ನಮಗೆ ಪರಿಚಯ ಆದರೂ ಇವತ್ತು ನಾಳೆ ಇಡೀ ಸಂಕ್ರಾಂತಿಯ ಸಂಕ್ರಮಣ ಆದ್ದರಿಂದ ಇವರು ಎಲ್ಲರಿಗೂ ಕೂಡ ಶುಭಾಶಯ ಹೇಳ್ತಾ ಈ ಒಂದು ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಗೊಳ್ಳೋಣ. ಯಜಮಾನ್ರ ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ? ನನ್ನ ಹೆಸರು ಎಲ್ ಚಂದ್ರು, KG ಕೊಪ್ಪಲು ಗ್ರಾಮಸ್ಥರು ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಜಯನಗರ ಗ್ರಾಮಸ್ಥರು. ನಮ್ಮ KG ಕೊಪ್ಪಲು ಜಯನಗರ ಗ್ರಾಮಸ್ಥರು ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕರ ಸಂಕ್ರಾಂತಿಯ ಹಬ್ಬದ ಅಂಗವಾಗಿ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ಸುಮಾರು 30 ವರ್ಷಗಳಿಂದ ಪ್ರತಿಪಾದನೆ ಮಾಡಿ ಮೂಲ ಸಂಸ್ಥಾಪಕರು ಕರಿಚನ್ನಿ ಬಸವಯ್ಯನವರ ಚಿಕ್ಕೈದಪ್ಪನವರು ಹಾಗೂ ತಿಮ್ಮಮ್ಮ ಜವರಮ್ಮ ಅವರು ಮೂಲ ಸ್ಥಾಪಕರು. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಬಿಸ್ಲು ಮಾರಮ್ಮನವರ ಗುಡ್ಡಪ್ಪನವರಾದ KG ಕೊಪ್ಪಳ ಗ್ರಾಮಸ್ಥರಾದ ಮತ್ತು ಡಿ ನಿಂಗಪ್ಪನವರು, ಇವರ ತಂದೆ ಬಹಳ ಯಶಸ್ವಾಸಿಯಾದವರು, ದಿವಂಗತ ದೇವೇಗೌಡರವರ 2ನೇ ಪುತ್ರರಾಗಿರುತ್ತಾರೆ. ಮತ್ತು ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಸ್ವಾಮಿಯ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದ ಅಂಗವಾಗಿ ಪ್ರತಿ ವರ್ಷವಂತೆ ಈ ವರ್ಷವೂ ಸಹ ದೀಪಾಲಂಕಾರ ಮಾಡಿ ದೀಪ ಹಚ್ಚುವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿಕೊಟ್ಟಿರುತ್ತಾರೆ. ಇವರಿಗೆ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯವರು ಆಯಷ್ಟು ಆರೋಗ್ಯ ಕೊಟ್ಟು ಇವರ ಕುಟುಂಬದವರಿಗೆ ಆಶೀರ್ವಾದ ಲಭಿಸಲಿ ಎಂದು ಈ ಸಂದರ್ಭದಲ್ಲಿ ಶುಭ ಕೋರುತ್ತೇವೆ. ಮತ್ತು ನಮ್ಮ KG ಕೊಪ್ಪಲು ಜಯನಗರ ಗ್ರಾಮಸ್ಥರು ಇಬ್ಬರು ಸೇರಿ 2 ಗ್ರಾಮದವರು ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಪ್ರತಿ ವರ್ಷವೂ ಇವರು ಶಾಂತಪ್ಪ ಅಂದ್ಬಿಟ್ಟು ನಮ್ಮ ಈ ಹಿರಿಯರು ಮತ್ತು ನಮ್ಮ ಪ್ರಪ್ರಥಮವಾಗಿ ನಮ್ಮ KG ಕೊಪ್ಪಲಿನ ಕೌನ್ಸಿಲರ್ ಆಗಿ ಇವರ ತಂದೆ ಸೇವೆ ಸಲ್ಲಿಸಿರುತ್ತಾರೆ. ಅವರ ಮಗಳೇ ಶಾಂತಪ್ಪನವರು. ಆಮೇಲೆ ಇಲ್ಲಿ ಈ ದೇವಸ್ಥಾನದಲ್ಲಿ ಯಾವ್ಯಾವ ಧಾರ್ಮಿಕ ಆಚರಣೆಗಳ ತಾವು ಮಾಡ್ತೀರಾ ಸರ್? ಪ್ರತಿ ವರ್ಷ ಜನವರಿಯಿಂದ ಪ್ರಾರಂಭವಾಗಿ ಸಂಕ್ರಾಂತಿ ಹಬ್ಬ, ಶಿವರಾತ್ರಿ ಹಬ್ಬ, ಯುಗಾದಿ ಹಬ್ಬ ಮತ್ತೆ ದೀಪಾವಳಿ ಕಾರ್ತಿಕ ಮಾಸದಲ್ಲಂತೂ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತೆ ಶ್ರೀರಾಮ ನವಮಿ ದಿನ ಇಲ್ಲಿ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವುದರಿಂದ ಶ್ರೀರಾಮ ದೇವರ ಪಟ್ಟಾಭಿಷೇಕ ಮಾಡಿ ಮತ್ತೆ ಹನುಮೋತ್ಸವ ಮಾಡಿ ಪೂಜೆ ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನೆರವೇರಿಸಿರುತ್ತಾರೆ. ಗುಡಪರ, ತಾವೇನು ಹೇಳ್ತೀರಾ? ನಿಮ್ಮ ತಲಾಂತರದಿಂದ ಬಂದಿರೋಂಥ ಒಂದು ಮನೆ ದೇವರು ಅಂತ ಕೂಡ ನೀವು ಹೇಳಿದ್ರಿ, ಹೇಳಿ ಏನು ಹೇಳ್ತೀರಾ ಗುಡಪರ? ಚೂರು ಜೋರಾಗಿ ಮಾತಾಡಿ. ನಾವು ಒಂದೇ ತಾಯಿ ಮಕ್ಕಳು ಈ ಗ್ರಾಮದಲ್ಲಿ. ನಮ್ಮ ಗ್ರಾಮದಲ್ಲಿ ಮೂಲ ತಾಯಿ ಹಲವಾರು ಕಾಳಮ್ಮ, ಬಂದಮ್ಮ, ಆದಿಶಕ್ತಿ, ಚಾಮುಂಡೇಶ್ವರಿ, ಸಿದ್ದಪ್ಪಾಜಿ ಹಾಗೂ ನಮ್ಮ ಮೂಲ ಆಂಜನೇಯಾಗಿ. ಆದ 30 ವರ್ಷದಲ್ಲಿ ನಮ್ಮ ಚಿಕ್ಕಮ್ಮನೆ ಆಗಬೇಕು, ಅವರು ಇಲ್ಲಿ ಅಯ್ಯಪ್ಪನ ಸ್ಥಾಪನೆ ಮಾಡೋದು. ಮೂಲ ಆಂಜನೇಯ ನಮ್ಮ ಗ್ರಾಮಕ್ಕೆ ಪ್ರತಿಯೊಂದು ದೇವರು ಸನ್ನಿಧಿ ತಗೊಂಡು ಬೇಕಾಗಿದ್ದೆ ಈ ಮೂಲ ಆಂಜನೇಯ. ಈ ಬೆಳಿಲೆ ಪಳ್ಕಟ್ಟಿ ಅಂತ ಇದಕ್ಕೆ ಹೆಸರು. ಆದರೆ ಒಂದೇನಪ್ಪ ಅಂದರೆ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ದೇವಸ್ಥಾನನೂ ಪ್ರತಿಯೊಂದು ಹಬ್ಬನೂ ಒಂದು ವರ್ಷದೊಳಗೆ ಯಾವ ಹಬ್ಬ ಬರ್ತದೆ ಎಲ್ಲ ಹಬ್ಬನೂ ಸುಲಭವಾಗಿ ಮಾಡ್ತಾರೆ. ಆಮೇಲೆ ಎಲ್ಲರೂ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಂಗೆ ಮಾಡ್ತಾರೆ, ಯಾರಿಗೂ ಬೇಡ ಇಲ್ಲ, ಎಲ್ಲ ಅಣ್ಣ ತಮ್ಮದಿರಂಗೆ ಬಾಳ್ತಾರೆ. ಆಮೇಲೆ ಒಂದೇನಪ್ಪ ಅಂದರೆ ಸಂಚೀಕೊಪ್ಪಲು ಗ್ರಾಮ ದೇವತೆ ಟಿ.ಕೆ. ಲೇಔಟ್ ಆ ವಿಶ್ವಮಾರಮ್ಮ ತಾಯಿ, ದೊಡ್ಡಮ್ಮ ತಾಯಿ, ಮುಚ್ಚಮ್ಮ ತಾಯಿ ನಮ್ಮ ಮನೆಗೆ ಕುಲದೇವತೆ ಅಂದರೆ ನಂದು 4ನೇ ತಲೆ. ನಮ್ಮ ತಾತ, ನಮ್ಮ ಮಾವ, ನಮ್ಮ ತಂದೆ, ನಾನು ಇವತ್ತಿಗೂ ಆ ತಾಯಿ ಸೇವೆ ಮಾಡಿರೋ ವಂಶ ನಮ್ಮದು. ಇನ್ನೂ ಮುಂದೆ ನಡ್ಕೊಂಡು ಹೋಗ್ತಾ ಇರೋದು ಇದೇ ಒಂದು ಆ ತಾಯಿ ಅನುಗ್ರಹ
ಈ ಗ್ರಾಮಕ್ಕೆ ಈ ಎಲ್ಲ ಜಯನಗರ, ಸಂಚೆಗೊಪ್ಪಲು, ಕನ್ನೇಗುಡು ಕೊಪ್ಪಲು ಎಲ್ಲ ಒಂದು ಗ್ರಾಮ ಆ ತಾಯಿನ ಮನೆಗೂ ಪೂಜಿಸ್ತಾರೆ. ಆಮೇಲೆ ಕುಳು ದೇವ್ರ ತರ ಈ ಸಂಚೆಗೊಪ್ಪಲು ಗ್ರಾಮ ದೇವತೆನ ಪೂಜಿಸಿ ಇವತ್ತು ಭಾರಿ ಪ್ರೀತಿಯಿಂದ ಅಮ್ಮನ ಅದ್ದೂರಿಯಾಗಿ ಪೂಜೆ ಮಾಡ್ತಾರೆ. ಅದು ಒಂದು ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಗ್ರಾಮದಲ್ಲಿ ಇವತ್ತು ಅದ್ದೂರಿಯಾಗಿ ಹಬ್ಬಗಳು ಮಾಡ್ತೀವಿ. ಮುಂದೆ ನಮ್ಮ ಗ್ರಾಮದಲ್ಲಿ ವಿಶ್ವಮಾರಮ್ಮ ಜಾತ್ರೆ ಬರ್ತದೆ ಫೆಬ್ರವರಿ 19ಕ್ಕೆ, ಅಲ್ಲಿ 9ಕ್ಕೆ ಅದ್ಭುತಿಯಾಗಿ ನಡೀತದೆ. ಆಮೇಲೆ 13ಕ್ಕೆ ಶಿವರಾತ್ರಿಯಲ್ಲಿ ಅನ್ನದಾನ ನಡೀತದೆ. ಆ ಸಂಚೆಗೊಪ್ಪಲು ಗ್ರಾಮ ನಮ್ಮ ಕನ್ನೇಗೋಡು ಕೊಪ್ಪಲು ಎಲ್ಲಾನು ಹಿಂದೆಯಿಂದ ಕಾಪಾಡಿ ಬಂದಿರುವಂತ ತಾಯಿ ದೊಡ್ಡಮ್ಮ ತಾಯಿ ವಿಶ್ವಮಾರಮ್ಮ. ಕೊಡಿ, ಗುಡ್ಡಪ್ಪರು ಮಾತಾಡ್ತಾರೆ. ಒಳ್ಳೆ ನಮಸ್ಕಾರ. ಈ ತಾವು ಯಾವಾಗಿಂದ ಪೂಜೆ ಮಾಡ್ತಾ ಇದ್ದೀರಾ? ಈ ದೇವಾಲಯದಲ್ಲಿ ಸುಮಾರು ಒಂದು 10 ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀನಿ. ಒಂದು ಹೇಳ್ಬೇಕು ಅಂತಂದ್ರೆ ಇಲ್ಲಿ ಬರೋ ಭಕ್ತಾದಿಗಳು ಕಡಿಮೆ ಆದ್ರೂ ಯಾರು ಏನು ಕೇಳ್ಕೊಂಡ್ ಬರ್ತಾರೋ ಅವರು ಮತ್ತೆ ಇನ್ನೊಂದ್ಸಲಿ ಬಂದಾಗ ಗುರುಗಳೇ ನಮ್ಮ ಕೆಲಸ ಆಯ್ತು, ಚೆನ್ನಾಗಾಗಿದೆ ಅಂದ್ಬಿಟ್ಟು ಬಂದ್ಬಿಟ್ಟು ಅವ್ರ ಭಕ್ತಿ ಏನಿದೆ ಪ್ರಾರ್ಥನೆ ಮಾಡ್ಕೊಂಡು ಅಂಗಾರತಿ ತಗೊಂಡು ತೀರ್ಥ ಪ್ರಸಾದ ತಗೊಂಡು ಹೋಗ್ತಾರೆ. ಇದೊಂದು ನನಗೆ ಗೊತ್ತಿರ್ತಕ್ಕಂಥ ಅನುಭವ. ಈ ಇಡೀ ದೇವಸ್ಥಾನದ ಬಗ್ಗೆ ಗ್ರಾಮಸ್ಥರು ಸುಮಾರು ಅನೇಕ ವಿಧವಾದ ಇದನ್ನ ಹೇಳಿದ್ದಾರೆ, ಮಾಹಿತಿಗಳನ್ನು ಹೇಳಿದ್ದಾರೆ. ನನಗೆ 10 ವರ್ಷದಿಂದ ಹಿಂದಕ್ಕೆ ಏನಿತ್ತು ಅಂತ ನನಗೂ ಗೊತ್ತಿಲ್ಲ. ಆದ್ರಿಂದ ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ಮಾಡಿ, ನೀವು ಪತ್ರಿಕಾ ವರದಿಗಾರರು ಈ ಒಂದು ದೇವಾಲಯಕ್ಕೆ ಇದೇ ಮೊಟ್ಟ ಮೊದಲು ಅನ್ಕೋತೀನಿ ಬಂದು ಎಲ್ಲ ಪತ್ರಿಕೆಗಳಲ್ಲೂ ಪ್ರಚಾರ ಮಾಡಿ. ಭಕ್ತಾದಿಗಳಿಗೆ ಏನೂ ಗೊತ್ತಿಲ್ಲ, ಇಲ್ಲಿ ದೇವಾಲಯ ಇದೆ ಅನ್ನೋದೇ ಗೊತ್ತಿಲ್ಲ. ಒಂದೊಂದ್ಸಲ ಏನು ಹೇಳ್ತಾರೆ ಅಂದ್ರೆ, ಗುರುಗಳೇ ಬಂದ್ರೆ ಬೆಳಿಗ್ಗೆ ಸಾಯಂಕಾಲ ಓಪನ್ ಮಾಡ್ತೀರಾ ಅಂತಾರೆ, ಅಷ್ಟೇ. ಬಂದು ನೋಡ್ಕೊಂಡು ಸುಮ್ಮನೆ ಹೊರಟಾಯ್ತಾರೆ, ಮತ್ತೆ ಬರ್ತಾರೆ, ಯಾವಾಗಲೂ ಒಂದ್ಸರಿ ಬರ್ತಾರೆ. ಹಂಗಾಗಿ ಪ್ರಚಾರ ಇಲ್ಲದೆ ಇರೋದ್ರಿಂದ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಕಡಿಮೆ. ಬಂದ್ರೂ ಅವ್ರ ಕೆಲಸಗಳು ಏನಾಗಿರುತ್ತೋ ಮತ್ತೊಂದ್ಸರಿ ಬಂದು ಹೇಳ್ಬಿಟ್ಟು ಹೋಗ್ತಾರೆ. ಅದೊಂದು ನನಗೆ ಗೊತ್ತಿರ್ತಕ್ಕ ಮೂಲ ವಿಗ್ರಹ ಯಾವ್ದು ಗುರುಳೆ? ಅದು ಮೂಲ ವಿಗ್ರಹ ಇಲ್ಲಿ ಆಂಜನೇಯ ಸ್ವಾಮಿ ಹಿಂದ್ಗಡೆ ದೇವಾಲಯದಲ್ಲಿದೆ, ಅದು ಮೂಲ ದೇವಸ್ಥಾನ. ಇದು ವಿಗ್ರಹ ಗುರುಳೆ? ಇದು ಅಯ್ಯಪ್ಪ ಸ್ವಾಮಿ ದೇವರ, ಮತ್ತೆ ಸುಬ್ರಹ್ಮಣ್ಯೇಶ್ವರ, ವಿಘ್ನೇಶ್ವರ ದೇವರುಗಳು ಈ ಒಂದು ಕ್ಷೇತ್ರದಲ್ಲಿದೆ. ಮತ್ತೆ ಮೊಟ್ಟ ಮೊದಲಾಗಿ ಮತ್ತೆ ಇವತ್ತು ಮಕರ ಸಂಕ್ರಾಂತಿ ನಡೀತಾ ಇದೆ, ಹಾಗಾಗಿ ಇಲ್ಲಿಂದ ಹೋದಂತ ಯಾರು ಭಕ್ತಾದಿಗಳು ಇದಾರ? ಭಕ್ತಾದಿಗಳು ಈ ವರ್ಷ ಸುಮಾರಾಗಿ ಒಂದು 3-4 ಬ್ಯಾಚ್ ಒಂದು 400 ಜನ ಹೋಗಿರ್ಬೋದು ಈ ಒಂದು ಗ್ರಾಮದಿಂದ, ಈ ಒಂದು ಗ್ರಾಮ, ಈ ದೇವಾಲಯದಿಂದ. ಓಕೆ ಓಕೆ. ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬಂದು ಇಲ್ಲೇ ಉಳ್ಕೊಳ್ತಾರೆ, ಭಜನೆ ಮಾಡ್ತಾರೆ, ಇರ್ಮುಡಿ ಕಟ್ಕೊಂಡು 3-4 ಬ್ಯಾಚ್. ಸ್ವಲ್ಪ ಹೆಚ್ಚು ನನ್ನ ಅಂದಾಜು ಒಂದು 400 ಜನ ಹೋಗಿದ್ದಾರೆ. ಎಲ್ಲ ಕ್ಷೇಮವಾಗಿ ಬರ್ಲಿ, ಸುಖವಾಗಿ ಬರ್ಲಿ ಅಂತ ಕೂಡ ಆರೈಸೋಣ ಅವ್ರನ್ನ. ಕೊಡಿ, ಹಿರಿಯರು ಯಾರನ್ನ ಮಾತಾಡ್ತಾರ? ಒಂದೆರಡು ಮಾತಾಡಿ ಗುರುಳ. ಇಲ್ಲ, ನೀವು ಮಾತಾಡಿ, ಒಂದೆರಡು ಮಾತಾಡಿ. ತಮ್ಮ ಅನುಭವ ಹೇಳಿ. ಯಾರ ಚೆನ್ನಾಗಿ ಮಾತಾಡೋರು ಮಾತಾಡಿ. ಕೊಡಿ ಕೊಡಿ, ಯಾರು ಮಾಸ್ಟರ್ ಕೈಲಿ ಕೊಡಿ. ಈ ಗ್ರಾಮದ ವಿಶೇಷ ಏನಂದ್ರೆ, ಈ ದೇವಸ್ಥಾನದಿಂದ ನಮ್ಮ ಕೇಜಿಕೊಪ್ಪಲಿನ ಗ್ರಾಮದಲ್ಲಿ ದೇವರ ಪೂಜೆ ಹಾಗೂ ಮದುವೆ ಮಾಡುವ ಮೊದಲು ಇಲ್ಲಿಂದ ದೇವರ ತೆಗೆದುಕೊಂಡೋಗಿ ತೀರ್ಥ ಅಂದ್ರೆ ನೀರನ್ನು ತೆಗೆದುಕೊಂಡೋಗಿ ಮನೆಗೆ ಸಂರಕ್ಷಣೆ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಉದಾಹರಣೆಗೆ ಮದುವೆ ಆಗಿರ್ಬೋದು, ಆದಿಚುಂಚನಗಿರಿ ಭೈರವನ ಪೂಜೆ ಆಗಿರ್ಬೋದು, ನಮ್ಮ ಗ್ರಾಮ ದೇವತೆ ಮಾರಮ್ಮನ ಹಬ್ಬ ಆಗಿರ್ಬೋದು, ಮತ್ತೆ ನಮ್ಮ ಚಾಮುಂಡೇಶ್ವರಿ ಹಬ್ಬ ಆಗಿರ್ಬೋದು, ಅವ ಎಲ್ಲ ಹಬ್ಬಗಳಿಗೂ ಇಲ್ಲಿಂದಲೇ ಪ್ರಾರಂಭ. ದೇವರು ತೆಗೆದುಕೊಂಡು ಹೋಗಿ ಮನೆಗೆ ಸಂರಕ್ಷಣೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೀವಿ. ಕೊಡಿ ಕೊಡಿ, ಮಾತಾಡೋರು ಕೇಳ್ಕೊಡಿ. ಮಾಸ್ಟರ್ ನಮಸ್ಕಾರ. ತಾವು ಕೂಡ ಈ ಒಂದು ದೇವಸ್ಥಾನ ಭಕ್ತಾದಿ ಆಗಿದ್ದೀರಾ, ಏನ್ ಹೇಳ್ತೀರಾ? ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೆ, ತಮ್ಮ ಮಾಧ್ಯಮ ಮಿತ್ರರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು. ತಮಗೂ ಕೂಡ ಗುರುಳೆ. ನನ್ನ ಹೆಸರು ಜವರೇಗೌಡ ಅಂತೇಳಿ, ರಿಟೈರ್ಡ್ ಮಾಸ್ಟರ್, ಮತ್ತೆ ಪ್ರದೇಶ ಜಿಲ್ಲಾ ಕಾಂಗ್ರೆಸ್ ಶಿಕ್ಷಕರ ಘಟಕದ ಜಿಲ್ಲಾಧ್ಯಕ್ಷ. ಸೊ ಇಲ್ಲಿ ನಮಗೆ ಇದೇ ಗ್ರಾಮದ ಮಾನ್ಯ ಗುಡ್ಡಪ್ಪನವರಾದ ನಿಂಗಪ್ಪನವರು, ಅವ್ರ ಕುಟುಂಬದವರು ನಮಗೆ ಆಹ್ವಾನ ನೀಡಿದ್ದಾರೆ. ಅದರಂತೆ ಇಲ್ಲಿ ಎಲ್ಲ ದಾಸನಕೊಪ್ಪಲು ಗ್ರಾಮದಿಂದ ಶೇಖರಣ್ಣ ಅಂತ ಬಂದಿದ್ದಾರೆ, ಮತ್ತೆ ಗಂಚಿಕೊಪ್ಪಲಿಂದ ನಮ್ಮ ಶಿವಪ್ಪ ಅಂತ ಬಂದಿದ್ದಾರೆ. ಇದೇ ಗ್ರಾಮದಿಂದ ಚಂದ್ರಣ್ಣವರು, ನಮ್ಮ ಮಾದೇವಣ್ಣವರು, ಮತ್ತೆ ಇನ್ನೂ ಅನೇಕರು ನಾವು ನೆರೆದಿದ್ದೀವಿ. ಎಲ್ಲ ಯುವಕರು ಬಂದಿದ್ದಾರೆ, ಎಲ್ಲ ಬಂದಿದ್ದೀವಿ. ಮತ್ತೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿ ವರ್ಷ ನಮ್ಗೆ ವಿಷ್ಣುಮಾರಮ್ಮ ಗುಡ್ಡಪ್ಪ ನಿಂಗಪ್ಪನವರು ನಮ್ಗೆ ಆಹ್ವಾನ ನೀಡಿ ಅಯ್ಯಪ್ಪ ಸ್ವಾಮಿಗೆ ಬಹಳ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಕ್ಕಂಥ ಪದ್ಧತಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರು ಗ್ರಾಮಕ್ಕೆ ಎಲ್ಲರಿಗೂ ಈ
ಅಯ್ಯಪ್ಪ ಸ್ವಾಮಿ ಶುಭ ಹಾರೈಸಲಿ ಅಂತ ಹೇಳಿ ಅವರು ಕೋರ್ತಾ ಸೊ ಈ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿ ಸಿಹಿ ಹಂಚೋದ್ರ ಮೂಲಕ ಬಡ ವಿಜೃಂಭಣೆಯಿಂದ ಇಲ್ಲ ಸಿಹಿ ಇಲ್ಲ ಉಪಹಾರನೇ ಕೊಟ್ಬಿಟ್ರಿ ನೀವು, ಉಪಹಾರನ ಕೊಟ್ಟಿದ್ದಾರೆ. ನನಗೆ ಹೊಟ್ಟೆನೇ ತುಂಬ್ಕೋತು. ಮತ್ತೆ ಮರ್ತಿದ್ದೆ, ನಮ್ಮ ಬೋರಪ್ಪನವರು ಅಂತಹ ಈ ಗ್ರಾಮದವರು ಸಹ ಇಲ್ಲಿ ಬಂದಿದ್ದಾರೆ. ಮತ್ತೆ ಹೆಸರು ಯಾರು ಬೇರೆಯವ್ರದ್ದು ತಂದೆ ಗೊತ್ತಿಲ್ಲ. ಮತ್ತೆ ವಿಶೇಷ ಏನಪ್ಪಾ ಅಂತಂದ್ರೆ ಮಾದಪ್ಪಣ್ಣ, ಚಿಕ್ಕಣ್ಣ, ವೆಂಕಟಪ್ಪ ಹಾ ಎಲ್ಲರೂ ಬಂದಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ಸಂಕ್ರಮಣದ ಶುಭಾಶಯಗಳು ನಮ್ಮೆಲ್ಲರ ಜೀವನದಲ್ಲಿ ಸಾಳ ಎಳ್ಳು ಬೆಲ್ಲದಂತೆ ಖಂಡಿತ, ಇರ್ಲಿ ಖಂಡಿತ ಅಂತೇಳಿ, ಗುರುಗಳೇ. ಶುಭ ಹಾರೈಸ್ತಾ ಇಲ್ಲಿ ಅಭಿವೃದ್ಧಿ ಸ್ವಲ್ಪ ಕುಂಠಿತ ಆಗಿದೆ. ಮತ್ತು ನಾನಂತೂ ಈ ಒಂದು ಮೈಸೂರು ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಎಲ್ಲ ಭಕ್ತರನ್ನ ಕೋರ್ಕೊಳ್ಳೋದೇನಪ್ಪಾ ಅಂತ ಹೇಳಿದ್ರೆ, ತಾವು ಏನು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದೀರಾ ಅವರೆಲ್ಲ ಈ ಸ್ಥಳವನ್ನ ಬಳಸ್ಕೊಡಿ. ಇದೂ ಸಹ ಅಭಿವೃದ್ಧಿ ಆಗುತ್ತೆ, ನಿಮಗೆಲ್ಲ ಮೂಲ ಸೌಕರ್ಯ ಇಲ್ಲಿ ಸಿಗುತ್ತೆ. ಅದೇ ರೀತಿ ಈ ಒಂದು ದೇವಸ್ಥಾನದ ಕಮಿಟಿಯ ಸದಸ್ಯರುಗಳು ಸರ್ಕಾರದ ವತಿಯಿಂದ ಬರತಕ್ಕಂಥ ಕೆಲವು ಅನುದಾನಗಳು ತಗೊಂಡು ಇದನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಗಮನ ಹರಿಸಬೇಕು ಅಂತೇಳಿ ನನ್ನ ವೈಯಕ್ತಿಕ ಕೋರಿಕೆ. ಕಾರಣ ಯಾಕೆಂದ್ರೆ ಸರ್ಕಾರ ಸ್ಪಂದಿಸುತ್ತೆ, ತಾವು ಬೇಡಿಕೆ ಇಡಬೇಕು, ನಾವು ಅದಕ್ಕೆ ಕೈ ಜೋಡಿಸ್ತೀವಿ. ಮತ್ತೆ ಎಲ್ಲಾ ಭಕ್ತಾದಿಗಳಿಗೆ ಇದು ಒಂದು ಕೇಂದ್ರ ಬಿಂದು ಆಗ್ಲಿ ಈ ದೇವಸ್ಥಾನ ಅಂತೇಳಿ ಹಾರೈಸಿ ತಮ್ಮೆಲ್ಲರಿಗೂ ಒಂದಸ್ಥಾನ ಒಂದು ಮಾತನ್ನು ಮುಗಿಸ್ತಾರೆ. ತಮಗೆ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಬೇರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಯಾ? ಸರ್, ಸಣ್ಣ ಪುಟ್ಟ ಇವೆ. ಕೆಬ್ರಿಲ್ ಒಂದಿದೆ, ಇನ್ನು ಸುತ್ತಮುತ್ತ ಇದೆ. ಆದ್ರೆ ಇಷ್ಟೊಂದು ವಿಶಾಲವಾದ ಅಂಗಳ ಜಾಗ ಹೌದು. ಈ ಒಂದು ಕೇಂದ್ರ ಸ್ಥಾನದಲ್ಲಿ ಇದೆ ಅಂತ ಎಲ್ರಿಗೂ ಗೊತ್ತಿದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಗುರುಗಳೇ. ಅಯ್ಯಪ್ಪ ಸ್ವಾಮಿ ಭಕ್ತರುಗಳು ಇನ್ಮೇಲೆ ಇದನ್ನ ತಮ್ಮ ಪ್ರಚಾರದ ಮೂಲಕ ಖಂಡಿತವಾಗಿ. ಬಳಸ್ಕೊಂಡ್ರೆ ಬಹಳ ಅಭಿವೃದ್ಧಿನೂ ಆಗುತ್ತೆ, ಅವ್ರಿಗೆ ಕೇಂದ್ರ ಬಿಂದು ಅನುಕೂಲನೂ ಇಲ್ಲಿ ಮೂಲ ಸೌಕರ್ಯಗಳು ಸಿಗುತ್ತೆ ಅಂತೇಳಿ ನನ್ನ ಭಾವನೆ. ಸೊ ಇಷ್ಟು ತಿಳಿಸ್ತಾ ಗುರುಳ ಇನ್ನೊಂದು ಮಾಹಿತಿ, ಈಗ ಮೂಲ ವಿಗ್ರಹ ತಂದಂತ ವ್ಯಕ್ತಿ ಒಬ್ರು ಮಹಿಳೆ ಆಗಿರ್ತಾರೆ ನೋಡಿ. ಅಯ್ಯಪ್ಪ ಸ್ವಾಮಿಗೆ ಒಬ್ರು ಮಹಿಳೆ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ಇವರು ಗುಡ್ಡಪ್ಪರ ಕುಟುಂಬದವರು ಅಂತಂದ್ರೆ ಅದು ಎಷ್ಟು ವಿಶೇಷ. ನಮ್ಮ ಕರಿಚನ್ನಪ್ಪ ಅವರ ನಮ್ಮ ಚಿಕ್ಕಮ್ಮನಿ ನೋಡಿ, ಹೆಣ್ಮಗಳು ಒಬ್ರು ಬಂದು ಅಯ್ಯಪ್ಪ ಸ್ವಾಮಿನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತಂದ್ರೆ ಬಹಳ ವಿಶೇಷ ಇಲ್ಲಿ. ಸೊ ಆ ವಿಷಯವನ್ನು ಕೇಳಿಸ್ಕೊಂಡಾಗ ಅವರಲ್ಲಿ ನಮ್ಮ ಮೂಲ ಸಂಸ್ಕೃತಿ ದೈವ ಭಕ್ತಿ ಹೆಂಗಿತ್ತು ಅನ್ನೋದನ್ನ ನಾವು ಭಾವಿಸ್ಕೋಬಹುದು. ಸೊ ಈ ಒಂದು ಧರ್ಮ ಕಾರ್ಯಗಳು ದೇವತಾ ಕಾರ್ಯಗಳು ನಡೆಯೋದ್ರಿಂದ ಅಲ್ಲಿ ಪೂಜಾ ಕೈಂಕರ್ಯಗಳನ್ನ ನಡೆಸ್ತಕ್ಕಂಥ ಪೂಜಾರಿಗೂ ಸಹ ಒಂದು ವೃತ್ತಿ ಕೊಟ್ಟಂಗೂ ಆಗುತ್ತೆ, ಖಂಡಿತ ಅಭಿವೃದ್ಧಿ ಪಡಿಸಿದಂಗೂ ಆಗುತ್ತೆ. ಇಲ್ಲಿ ಸಾಮಾಜಿಕ ಒಂದು ಮನರಂಜನೆ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಹೋಗ್ಬೋದು. ಆ ದಿಕ್ಕಿನಲ್ಲಿ ಎಲ್ಲ ಈ ಕಮಿಟಿಯವರು ಬಳಸ್ಕೊಳ್ಳಿ, ಮತ್ತೆ ಎಲ್ಲ ಒಳ್ಳೇದಾಗ್ಲಿ ಎಲ್ರಿಗೂ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ. ಮಾತಾಡಿ. ನಮಸ್ಕಾರ. ಅಲ್ಲ ಇದ್ರದ್ದು ಏನಾದ್ರು ಇದಿದ್ರೆ ಏನ್ ಹೇಳ್ತೀರಾ ಈ ವಿಚಾರವಾಗಿ? ಈ ಗ್ರಾಮ ನಮ್ಮ ಹೆಸರು ಮಾದೇವ್ ಅಂತ, ವಾಣಿವಿಲಾಸ್ ವಾಟರ್ ವರ್ಕ್ಸಲ್ಲಿ ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಾ ಇರೋದು. ಎಲ್ಲಿ ವಾಣಿವಿಲಾಸ್ ವಾಟರ್ ವರ್ಕ್ಸ್. ಓಕೆ ಓಕೆ ಓಕೆ. ಹಾ ನಾವು ಇಲ್ಲಿ ಸತ್ರ ನಮ್ಮ ತಂದೆ ಚಿಕ್ಕಲಿಂಗಯ್ಯ ಅಂತ, ಆಮೇಲೆ ಜೇನಹಳ್ಳಿ ಮೂಲ ನಿವಾಸಿಗಳು ವೆಂಕಣ್ಣ, ಮಾದಪ್ಪಣ್ಣ, ಆಮೇಲೆ ಅತಿ ಹೆಚ್ಚಾಗಿ ನಮ್ಮ ಶಿವಕುಮಾರ್ ಅಂತ ನಮ್ಮ ಗುಡ್ಡಪ್ಪ ಅವರ ಮಗ, ಅವರು ಅತಿ ಶ್ರಮಪಟ್ಟು ಈ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಸಹಕಾರ ಮಾಡಿದ್ರು. ಆಮೇಲೆ ನಮ್ಮ ತಂದೆಯವರು ಮಾಡಿದ್ರು. ಆಂಜನೇಯನ ದೇವಸ್ಥಾನಕ್ಕೆ ನಾವೆಲ್ಲ ಸತತ ಉತ್ತೀರ್ಣ ಆದ್ರಿ. ಅವಾಗಿಂದ ನಡ್ಕೊಂಡು ಬಂದಿದೆ ಈ ದೇವಸ್ಥಾನ. ಆಮೇಲೆ ಯಾವುದೇ ಒಂದು ನಮ್ಮ ಗ್ರಾಮದ ಪೂಜೆ ಆಗಬೇಕಾದ್ರೆ ದೇವ್ರ ಕೊಡದಿಂದ ಇದನ್ನ ತಗೊಂಡು ಹೋದಾಗ, ನೀರು ತಗೊಂಡು ಹೋದಾಗೆ ಎಲ್ಲ ದೇವಸ್ಥಾನಗಳಿಗೂ ಪೂಜೆ. ನಮ್ಮ ಸತತ ಒಂದು 100 ವರ್ಷ ಆಗಿರ್ಬೇಕು. ಆಗಿನಿಂದ ಈ ದೇವಸ್ಥಾನ ಅಭಿವೃದ್ಧಿ ಆಗಿಲ್ಲ. ಮುಂದಕ್ಕೆ ಎಲ್ಲರೂ ಗಮನ ತಗೊಂಡು ಅಭಿವೃದ್ಧಿ ಮಾಡಿದ್ರೆ ನಮ್ಮ ದೇವಸ್ಥಾನಕ್ಕೆ ಒಂದು ಒಳ್ಳೆ ಗ್ರಾಮಕ್ಕೆ ವಿಶ್ವಾಸಕ್ಕೆ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು. ನಮಸ್ಕಾರ. ಮೈಸೂರು ಜಿಲ್ಲಾ ವರದಿಗಾರ, ತಾವೇ ನೋಡ್ತಾ ಇದ್ದೀರಾ ಈ ದೇವಸ್ಥಾನ ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ನಾನು ಈ ದೇವಸ್ಥಾನ ಬರಕ್ ಕೂಡ ಒಂದು ಆಕರ್ಷಣೀಯವಾದಂತ ವಿಚಾರ. ರೋಡಲ್ಲಿ ಹೋಗ್ತಾ ಇರ್ತೀವಿ ನಾವು, ಮತ್ತೆ ನಮ್ಮ ಕುಮಾರ್ ಅವರು, ಯುವಕರ ಮಿತ್ರ ಪತ್ರಿಕೆಯವರು. ಒಂದು ಪ್ರಸಾದ ಇಸ್ಕೊಳಕ್ ಬಂದಾಗ ಎಲ್ಲೇ ಪಕ್ಷ ಆಗ್ತದೆ ನನಗೆ. ನಾನು ಯಾಕೆ ಸುದ್ದಿ ಮಾಡ್ತೀನಿ ಅಂತಂದ್ರೆ, ಮುಖ್ಯವಾಗಿ ನಾನು ಬಂದು ವಿಶ್ವ ಹಿಂದೂ ಪರಿಷತ್ತಿನ ಮೈಸೂರು ಜಿಲ್ಲಾ ಗ್ರಾಮಾಂತರ ಗೋರಕ್ಷಕ ಪ್ರಮುಖ. ಅಂದ್ರೆ ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಒಂದು ಜವಾಬ್ದಾರಿ ಇದೆ. ನನ್ನ ಜವಾಬ್ದಾರಿ ಕೂಡ ಇದು ಅಭಿವೃದ್ಧಿ ಸೇವೆ ನಾನು ಮಾಡ್ತಾ ಇರೋದು, ಒಂದು ದೇವಸ್ಥಾನಗಳ ಪ್ರಚಾರ ಕಾರ್ಯನ ಮಾಡ್ತಾ ಇರೋದು. ಹಾಗಾಗಿ ಏನಿಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೂಲ ವಿಗ್ರಹ ತಂದಂಥದ್ದು ಒಬ್ರು ಹೆಣ್ಣುಮಗಳು, ಆ ಕುಟುಂಬದ ಹಿರಿಯ ಹೆಣ್ಣುಮಗಳು, ತಲಾಂತರದಿಂದ ಬಂದಂತಹ ಒಂದು ಈ ಒಂದು ದೇವಸ್ಥಾನ 100 ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನ ಇರೋದು ಬಂದು KG ಕೊಪ್ಪಳ ಮತ್ತೆ ಜಯನಗರ ಎರಡು ಮಧ್ಯಭಾಗದಲ್ಲಿ ಒಂದು ದೊಡ್ಡ ಜಾಗ ಇರೋದು, ಆವರಣ ಇರೋದು ದೊಡ್ಡ ದೇವಸ್ಥಾನ ಇಲ್ಲಿ. ಸರಿ ಸುಮಾರು ಎಷ್ಟು ಎಕರೆ ಬರ್ಬೋದು ಸರ್ ಇಲ್ಲಿ?
1.5 ಎಕರೆ ಇರುವಂತ ದೊಡ್ಡ ದೇವಸ್ಥಾನ, ಬಹಳ ನೂರಾರು ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನ, ಮತ್ತೆ ಶಕ್ತಿಯುತವಾದಂತ ಧಾರ್ಮಿಕ ಆಚರಣೆಗಳ ಮನೋಭಾವನೆ ಇರುವಂತ ದೇವಸ್ಥಾನ. ಹಿಂದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ವರ್ಷದ ಎಲ್ಲಾ ಧಾರ್ಮಿಕ ಆಚರಣೆಗಳು ಕೂಡ ಬಹಳ ಅದ್ದೂರಿಯಾಗಿ ಇಲ್ಲಿ ಆಚರಣೆ ಮಾಡ್ತಾರೆ. ಜೊತೆಗೆ ಏನು ಅಂತಂದ್ರೆ ನಾವೇನ್ ನೋಡ್ತಾ ಇದೀವಿ ಇವತ್ತು, ಈ ಒಂದು ದೇವಸ್ಥಾನದ ಆಕರ್ಷಣೆ ನಮ್ಗೆ ಅಚಾನಕ್ಕಾಗಿ ಕೂಡ ನಾನು ಈ ದೇವಸ್ಥಾನ ಒಳಗಡೆ ಬಂದಂತದ್ದು. ಹಾಗಾಗಿ ತಾವೆಲ್ಲ ಇಲ್ಲೇನು ಪರಿಚಯ ಆಗ್ತಾರೆ. ಇವರು ಕುಟುಂಬಸ್ಥರು 3-4 ತಲೆಮಾರಿನ ಕುಟುಂಬಸ್ಥರು ಇರುವಂತ ಒಂದು ದೇವಾಲಯ ಇದು. ಬಟ್ ಇಲ್ಲಿ ಕುಂಠಿತ ಆಗಿರೋದು ಒಂದೇನೆ, ಇಲ್ಲಿ ಸರ್ಕಾರದ ಅನುದಾನಗಳು ಕೂಡ ಸಿಗ್ತಾ ಇಲ್ಲ ಅನ್ನೋದು ಕೂಡ ಒಂದು ವಂಚಿತ ಆಗಿರುವಂತದ್ದು. ಯಾವುದೇ ಸರ್ಕಾರಗಳು ಬಂದ್ರು ಇಂಥ ದೇವಸ್ಥಾನಗಳಿಗೆ ಅವರಿಗೆ ಸರ್ಕಾರದ ಅನುದಾನಗಳು ಕೂಡ ಕೊಡ್ಲಿ ಅನ್ನೋದು ಕೂಡ ನಾನು ಆಶಿಸ್ತೀನಿ. ಜೊತೆಗೆ ಈ ಒಂದು ಶಕ್ತಿಯುತವಾದಂತಹ ಒಂದು ದೇವಸ್ಥಾನ, ಮತ್ತೆ ಬಹಳ ಅಂಗಳ ದೊಡ್ಡದಾಗಿದೆ. ಎಷ್ಟೇ ಅಯ್ಯಪ್ಪ ಸ್ವಾಮಿ ಭಕ್ತರು ಬಂದು ಉಳ್ಕೊಳ್ಳಕ್ಕೆ ಮತ್ತೆ ಭಜನಾ ವ್ಯವಸ್ಥೆಗೆ ದೊಡ್ಡ ಕಾರ್ಯಕ್ರಮನೇ ಮಾಡುವಂತ ಒಂದು ದೊಡ್ಡ ವಿಶಾಲವಾದಂತ 1.5 ಎಕರೆ ಇರುವಂತ ಒಂದು ಈ ಜಾಗದಲ್ಲಿ ಅಯ್ಯಪ್ಪನ ಮೂಲ ಪ್ರತಿಷ್ಠಾಪನೆ ಮಾಡುವಂತದ್ದು, ಮೂಲ ವಿಗ್ರಹ ಪ್ರತಿಷ್ಠಾಪನೆ ಮಾಡುವಂತದ್ದು ಒಬ್ಬ ಹೆಣ್ಣುಮಗಳು. ನೋಡಿ, ಇವತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೆಣ್ಮಕ್ಳು ಹೋಗಕ್ಕಾಗಲ್ಲ, ಅದು ವಯಸ್ಸಾದವ್ರು ಮಾತ್ರ ಹೋಗ್ಬೋದು ಅಂತ ಒಂದು ನಿಯಮಾವಳಿದೆ. ಆದ್ರೆ ಇಲ್ಲಿ ಕೆಜಿಕೊಪ್ಪಲು ಮತ್ತೆ ಜಯನಗರದಲ್ಲಿ ಈ ಮಧ್ಯೆ ಇರುವಂತ ಒಂದು ದೊಡ್ಡ ದೇವಸ್ಥಾನ, ಒಂದು ಕೋರ್ಟ್ ಹಿಂಭಾಗ, ಹೊಸ ಕೋರ್ಟ್ ಹಿಂಭಾಗ ಇರುವಂತ ಈ ಒಂದು ದೇವಸ್ಥಾನ 1.5 ಎಕರೆ ಅಂಗಳದಲ್ಲಿ ಇರುವಂತದ್ದು, ಬಹಳ ಶಕ್ತಿಯುತವಾಗಿರುವಂತದ್ದು, ಮತ್ತೆ ಬಹಳ ವಿಶೇಷವಾಗಿ ಇರುವಂತ ಒಂದು ದೇವಸ್ಥಾನ ಆವರಣ. ಮತ್ತೆ ಇಲ್ಲಿ ಹನುಮ ದೇವಸ್ಥಾನ ಕೂಡ ಇದೆ. ಹನುಮ ಜಯಂತಿ ಕೂಡ ದೊಡ್ಡದಾಗಿ ಮಾಡಿದ್ರೆ ಈ ಸರಿ. ಈ ಒಂದು ನಿಟ್ಟಿನಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಜೊತೆಗೆ ಈ ದೇವಸ್ಥಾನ ಪ್ರಚಾರ ಆಗ್ಬೇಕು ಅನ್ನೋದು ಕೂಡ ಇವರೆಲ್ಲ ಮನದಾಳದ ಮಾತು. ಜೊತೆಗೆ ಟ್ರಸ್ಟಿಗಳು ಕೂಡ ಬಹಳ ಅವರ ಕೈಯಿಂದ ದುಡ್ಡು ಹಾಕಿ ಪ್ರತಿದಿನ ದೇವತಾ ಕಾರ್ಯಕ್ರಮಗಳು ಮಾಡ್ತಾರೆ. ಇವತ್ತು ಕೂಡ ನಾಳೆ ಏನು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸಂಕ್ರಾಂತಿಯ ವಿಶೇಷತೆ ಇದೆ. ಹಾಗಾಗಿ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇರ್ತಾರೆ. ನಾವು ಅಚಾನಕ್ ಆಗಿ ಪ್ರಸಾದ ತಗೊಂಡೋಗಿ ಬಂದಾಗ ಇಷ್ಟು ವಿಚಾರಗಳು, ಇಷ್ಟು ಮೂಲ ವಿಗ್ರಹಗಳು ಯಾರನ್ನ ಪ್ರತಿಷ್ಠಾಪನೆ ಮಾಡಿದ್ರು, ಮತ್ತೆ ಎಷ್ಟು ದೊಡ್ಡ ದೇವಸ್ಥಾನ ಇದೆ ಅಂತಂದ್ರೆ ನಾವೇ ನೋಡಿರ್ಲಿಲ್ಲ. ನಮ್ಮ ಚಾನಲ್ ಆಫೀಸ್ ಹಿಂಭಾಗನೇ ಇರುವಂತ ಒಂದು ದೇವಸ್ಥಾನ ಇದು. ಬಹಳ ಖುಷಿ ಆಗುತ್ತೆ. ಮತ್ತೆ ಇದನ್ನ ಬಳಸ್ಕೊಳ್ಳಿ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಯಾರೆಲ್ಲ ಇವತ್ತು ಅಯ್ಯಪ್ಪ ಸ್ವಾಮಿ ಭಕ್ತರಿದ್ದೀರ, ನೀವು ಎಲ್ಲಾ ರೀತಿಯ ಮೂಲ ಸೌಕರ್ಯಗಳಿಗೆ ದಯವಿಟ್ಟು ಇದನ್ನ ಬಳಸ್ಕೊಳ್ಳಿ ಅನ್ನೋದು. ಇವತ್ತು ಸಿಟಿನಲ್ಲಿ ಇಷ್ಟು ದೊಡ್ಡ ಜಾಗ ಸಿಗಲ್ಲ. ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಬಹಳ ಕಷ್ಟ ಇದೆ. ಆದ್ರೆ ಇವತ್ತು ಜಯನಗರ ಮತ್ತೆ ಕೆಜಿಕೊಪ್ಪಲಿನ 2 ಮಧ್ಯಗಳ ಕೋರ್ಟ್ ಆವರಣದ ಹಿಂಭಾಗ ಇರುವಂತ ಈ ಒಂದು ದೇವಸ್ಥಾನ ಆವರಣ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತ ದೇವಸ್ಥಾನ. ತಾವು ನೋಡ್ತಾ ಇದ್ದೀರಾ, ಇಲ್ಲಿ ದೀಪಾಲಂಕಾರ ಕೂಡ ಮಾಡಿರುವಂತದ್ದು, ಏನು 18 ಮೆಟ್ಟಿಲುಗಳ ಇಟ್ಟಂತಹ ದೀಪಾಲಂಕಾರ ಕೂಡ ನಾವು ನೋಡಬಹುದು. ಹಾಗಾಗಿ ನಿಜವಾಗ್ಲೂ ಇದು ಒಂದು ಬಹಳ ವಿಶೇಷವಾದಂತಹ ಒಂದು ದೈವಶಕ್ತಿ ಜಾಗ ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ.